ದೇಶದ ಸ್ವಾತಂತ್ರ್ಯ ಯೋಧರ ಒಂದು ಟ್ರಸ್ಟ್ ಏನಿತ್ತು, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಅದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸಾವಿರಾರು ಸೈನಿಕರು 10 ರೂಪಾಯಿ 20 ರೂಪಾಯಿ ಹಾಕಿ ಒಂದು ಟ್ರಸ್ಟ್ ಮಾಡಿದಂಥ ಸಂಸ್ಥೆ. ಅದಾದಮೇಲೆ ಈಗ ಅದರ ಆಸ್ತಿ ಸುಮಾರು 750 ಕೋಟಿ ಆಸ್ತಿ ಇದೆ. ಆ 750 ಕೋಟಿ ಆಸ್ತಿಯನ್ನು ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಕುಟುಂಬದವರು ಅದಕ್ಕೆ ಒಂದು 50 ಲಕ್ಷ ಹಾಕಿ 750 ಕೋಟಿ ಕಬಳಿಸಿರುವಂಥದ್ದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಈ ಥರದ ಸ್ಕೀಮು ಕಂಡಿಡಿದಂಥ ಕಾಂಗ್ರೆಸ್ಗೆ ನೋಬೆಲ್ ಪ್ರಶಸ್ತಿಯನ್ನು ನಾವು ಕೊಡಬೇಕಾಗ್ತದೆ. ನೋಡಿ, ಹೇಗೆ ಸ್ವಾತಂತ್ರ್ಯ ಯೋಧರ ಒಂದು ಟ್ರಸ್ಟನ್ನು ಕಬಳಿಕೆ ಮಾಡಿ ಅದರಲ್ಲಿ ಮೇಜರ್ ಶೇರ್ಸು, ಅದರಲ್ಲಿ ಸುಮಾರು 80% ಶೇರ್ಸು ಅಮ್ಮ ಮತ್ತು ಮಗ, ಹಸು ಮತ್ತು ಕರು, ಹಳೆ ಗುರುತು, ಹಸು ಮತ್ತು ಕರು ಇಬ್ಬರ ಹೆಸರಲ್ಲೇ 750 ಕೋಟಿ ಹೋಗ್ಬಿಟ್ಟಿದೆ. 7,500 ಕೋಟಿ, ಸಾರಿ 7,500 ಕೋಟಿ, 7,500 ಕೋಟಿ. ಜಸ್ಟ್ ಹಾಕಿದ್ದೆಷ್ಟು ಅವರು? ಲಕ್ಷ. ಕೋಟಿ ಲೂಟಿ. ಈಗ ಅವರು A1, ಸೋನಿಯಾ ಗಾಂಧಿ ಅವರು A1, ರಾಹುಲ್ ಗಾಂಧಿ A2. ಇದು ಏನು BJP ಅಲ್ಲ, ಯಾರೋ ಕೇಸ್ ಹಾಕಿರೋದು, ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಕೇಸ್ ಹಾಕಿ ಕೋರ್ಟ್ ಆದೇಶ. ಇವತ್ತು ಇಡೀ ದೇಶದಲ್ಲಿ ಬಾಯ್ ಬಡ್ಕೊಂತ ಇದ್ದಾರೆ. ಕಾಂಗ್ರೆಸ್ ಅವರೆಲ್ಲ ಸೂತಕದ ಮನೆ ರೀತಿ ಬಾಯ್ ಬಡ್ಕೊಂತ ಇದ್ದಾರೆ. ಇದು ಕೋರ್ಟ್ ಆದೇಶ. ಇದರಲ್ಲಿ ಗೌರ್ಮೆಂಟಿನ ಯಾವುದೇ ಹಸ್ತಕ್ಷೇಪ ಇಲ್ಲ. ಇದೇನು ಇವತ್ತು ನಡೀತಾ ಇಲ್ಲ ಕೇಸು, ಕಳೆದ 4-5 ವರ್ಷದಿಂದ ಈ ಕೇಸ್ ನಡೀತಾ ಇದೆ. ಅದರಲ್ಲಿ ಕೋರ್ಟು ದಾಖಲೆಗಳು ಎಲ್ಲ ನೋಡಿದ ಮೇಲೆ, ಪ್ರೂವ್ ಆದಮೇಲೆ ಅವ್ರ ತನಿಖೆಗೆ ಎಸ್ ಅಂದಿರೋದು, ಕೋರ್ಟ್ ಆದೇಶ ಮಾಡಿರೋದು. ಅದರ ಮೇಲೆ ನಡೀತಾ ಇರುವಂಥ ತನಿಖೆ. ಇವತ್ತು ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ಸು ಯಾವ ನೈತಿಕತೆ ಇಟ್ಕೊಂಡು BJP ಮೇಲೆ ಆಪಾದನೆಯನ್ನು ಮಾಡ್ತಾ ಇದೆ? ಮೊನ್ನೆ ವಕ್ಫ್ ಬೋರ್ಡ್ ಬಿಲ್ ಬಂದಾಗ ಅವರು ಹೇಳ್ತಾ ಇದ್ರು, ಏನು ಒನ್ ಸೈಡ್ ಅಂತ. ಇದು ಲೂಟಿ, ಇದು ಒನ್ ಸೈಡೇ ಲೂಟಿ, ಒನ್ ಸೈಡ್ ಲೂಟಿ, ಇದು ಕಾಂಗ್ರೆಸ್ ಲೂಟಿ. ಅದರಿಂದ ಇವರಿಬ್ಬರು ತಪ್ಪಿತಸ್ಥಿದ್ದಾರೆ. ಇವರಿಗೆ ಇಷ್ಟು ಆಸ್ತಿ ಸರ್ಕಾರಕ್ಕೆ ಬರಬೇಕು, ಇಷ್ಟು ಆಸ್ತಿ ಸರ್ಕಾರಕ್ಕೆ ಬರಬೇಕು. ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಕಟ್ಟಿದ ಸಂಸ್ಥೆ ಈ ದೇಶಕ್ಕೋಸ್ಕರ ಕಟ್ಟಿರೋದು, ಇದು ದೇಶದ ಸ್ವತ್ತು. ಇದು ವಾಪಸ್ಸು ಕಾನೂನು ಪ್ರಕಾರ ನಮ್ಮ ದೇಶದ ಸ್ವತ್ತಾಗಬೇಕು. ಈ ಅಪರಾಧ ಮಾಡಿರ್ತಕ್ಕಂಥ ಇವರಿಬ್ಬರಿಗೂ ಸರಿಯಾದಂಥ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸೋನಿಯಾ ಗಾಂಧಿ ಅವರ ಮೇಲೆ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ED ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಈ ವಿಚಾರದಲ್ಲೇ ಏನಂತಂದರೆ ನ್ಯಾಷನಲ್ ಹೆರಾಲ್ಡ್ ವಿಷಯವಾಗಿತ್ತು. ಈಗ ED ಇರ್ಬೋದು, CBI ಇರ್ಬೋದು, ಅಥವಾ ಲೋಕಾಯುಕ್ತ ಇರ್ಬೋದು, ಇವೆಲ್ಲ ಸ್ವಾಯತ್ತ ಸಂಸ್ಥೆಗಳು. ಸುಮ್ಮನೆ ಯಾರ ಮೇಲೆನ ಕೇಸ್ ಹಾಕೋಕ್ಕಾಗಲ್ಲ. ಈ ದೇಶದಲ್ಲಿ ಕಾನೂನಿದೆ, ಈ ದೇಶದಲ್ಲಿ ಕಾನೂನಿದೆ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರ ರಾಯ್ಬರೇಲಿ ಚುನಾವಣೆಯೇ ರದ್ದು ಮಾಡಿದ್ರು. ಅವಾಗ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ರು ಬಿಡಲಿಲ್ಲ ಅವ್ರ ಮೇಲೆ. ಪ್ರಧಾನಿ ಆಗಿದ್ರು ಅಲ್ಲಿನ ಹೈಕೋರ್ಟ್ ಆದೇಶ ಮಾಡಿ ಅವರ ಸದಸ್ಯತ್ವನ್ನೇ ರದ್ದು ಮಾಡಿದ್ರು. ಅದು ಕೋರ್ಟಿನ, ಈ ದೇಶದ ಸಂವಿಧಾನದಲ್ಲಿ ಕೋರ್ಟ್ಗಿರುವಂಥ ಬೆಲೆ. ಇವತ್ತು ಈ ತನಿಖೆ ಯಾವ್ದು ನಡೀತಾ ಇದೆ? ಸುಬ್ರಹ್ಮಣ್ಯ ಸ್ವಾಮಿ ಏನು EDಗೆ ಹೋಗಿದ್ರಾ? ಸುಬ್ರಹ್ಮಣ್ಯ ಸ್ವಾಮಿ ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ ಚರ್ಚೆ ಆಗಿ, ವಾದ ವಿವಾದ ಆಗಿ, ಆಮೇಲೆ ಅದು ತನಿಖೆಗೆ ಬಂದಿರುವಂಥದ್ದು. ಕಾನೂನು ಪ್ರಕಾರ ED ತನ್ನ ಕರ್ತವ್ಯ ಏನಿದೆ ಅದನ್ನು ಮಾಡಿದ್ದಾರೆ. ಕೋರ್ಟು, ನ್ಯಾಯಾಲಯ ತೀರ್ಮಾನ ಮಾಡಬೇಕು. ಕಾಂಗ್ರೆಸ್ ಅವರಲ್ಲ, ಈ ಕಾಂಗ್ರೆಸ್ ಪುಡಾರಿಗಳಲ್ಲ, ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಕ್ಲೀನ್ ಚಿಟ್ ಕೊಡೋಕ್ಕೆ ಇವ್ರಿಗೇನು ಅಧಿಕಾರ ಇದೆ? ಏನು ಅಧಿಕಾರ ಇದೆ ಇವ್ರಿಗೆ? ತೀರ್ಮಾನ ಮಾಡಬೇಕಾಗಿರೋದು ದೇಶದ ಕಾನೂನು, ಅದಕ್ಕೆ ತಲೆಬಾಗಬೇಕು.
A1 ಅಪರಾಧಿ, A2 ಅಪರಾಧಿ ಈಗಾಗಲೇ ಬೇಲ್ ಮೇಲಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಸರ್ವೋಚ್ಚ ನಾಯಕರು ಇವರೆಲ್ಲರೂ ಬೇಲಲ್ಲಿದ್ದಾರೆ. ಅದನ್ನು ಜ್ಞಾಪಕ ಇಟ್ಕೊಂಡು BJP ಮೇಲೆ ಆಪಾದನೆ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಮುಗಿತಲ್ಲ. ಅಧಿಕಾರಕ್ಕೆ ಫೆವಿಕೋಲ್ ಹಾಕಿ ಅಂಟಿಸ್ಕೊಂಡಿರೋಂಥ ವ್ಯಕ್ತಿ ಫೆವಿಕೋಲ್ ಸಿದ್ದರಾಮಯ್ಯ ಅವರು. ಹಿಂದೆ JDS ಅಲ್ಲಿದ್ದಾಗ ಎಲ್ಲ ಅಧಿಕಾರ ಅನುಭವಿಸಿದ್ರು. ಅವರನ್ನು ಮೊದಲು ಮಂತ್ರಿ ಮಾಡಿದ್ದೇ ದೇವೇಗೌಡರು, ಉಪಮುಖ್ಯಮಂತ್ರಿ ಮಾಡಿದ್ದೇ ದೇವೇಗೌಡರು, ಫೈನಾನ್ಸ್ ಮಿನಿಸ್ಟ್ರು ಮಾಡಿದ್ದೇ ದೇವೇಗೌಡರು. ಅಧಿಕಾರ ಸಿಕ್ತು, JDS ಅಲ್ಲಿದ್ದರು. ಅವರು ಅಧಿಕಾರ ಕೊಡಲ್ಲ ಅಂದರು, ಕಾಂಗ್ರೆಸ್ಸಿಗೆ ಬಂದರು. ಈಗ ಇಲ್ಲಿ DK ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ನನ್ನ ಪ್ರಶ್ನೆಗೆ ಅವರು ಒದ್ದು ಕಿತ್ಕೊತೀನಿ, ನಾನೇನು ಅಂಥ ಮಗ ಅಲ್ಲ, ನಾನು ಅಂತಿಂಥ ಮಗ ಅಲ್ಲ, ಅಂತಿಂಥ ಮಗ ಅಲ್ಲ, ಒದ್ದು ಕಿತ್ಕೊಂಡ ಮಗ ಅಂತ ಹೇಳ್ಬಿಟ್ರು ಅಸೆಂಬ್ಲಿಯಲ್ಲಿ. ಆನ್ ರೆಕಾರ್ಡ್ ಹೇಳಿದ್ದಾರೆ. ಸಿದ್ದರಾಮಯ್ಯನಿಗೆ ನಡುಕ ಶುರುವಾಗಿದೆ. ಈಗ ನವಂಬರಲ್ಲಿ ಅದರದ್ದು ಮ್ಯಾರೇಜ್ ಟೈಮ್ ಅದು. ಈಗ ನಿಶ್ಚಿತಾರ್ಥ ನಡೀತೈತೆ, ದಿನನಿತ್ಯ ನಿಶ್ಚಿತಾರ್ಥ ನಡೀತೈತೆ. ಮ್ಯಾರೇಜ್ ಟೈಮ್ ಇರೋದು ನವಂಬರಲ್ಲಿ. ಬಿಟ್ಕೊಡ್ಬೇಕು. ಸಿದ್ದರಾಮಯ್ಯನಿಗೆ ಬಿಟ್ಕೊಡೋ ಮನಸ್ಸಿಲ್ಲ. ಅದಕ್ಕೆ ಜಾತಿ ಗಣತಿನ ಮುಂದೆ ತಂದರು. ಈ ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕೊಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನು ಒಡೆಯೋದರಲ್ಲಿ ನಂಬರ್ 1, ಧರ್ಮಗಳನ್ನು ಒಡೆಯೋದರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪ್ಪಾಳ ಮೋಕ್ಷ ಆಯಿತು. ಈಗ ಹಿಂದೂಗಳನ್ನು ಹೊಡಿತಾ ಇದ್ದಾರೆ. ನೋಡಿ, ಸಲೀಸಾಗಿ ಸಿಗೋದು ಹಿಂದೂಗಳೇ. ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯನು. ಯಾಕೆಂದರೆ ಮುಸ್ಲಿಮರು ನೋಡಿ, ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಅಲ್ಲಿ ಒಂದನ ಡಿವೈಡ್ ಮಾಡಿದಾರಾ? ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಇರೋರ್ನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ. ಯಾರು ಹೇಳಿದ್ರು ಮನೆಗೆ ಬಂದಿದ್ದೀರಿ ಅಂತ? ಕಾಂಗ್ರೆಸ್ MLAನೇ ಹೇಳಿದಾನಲ್ಲ, ಯಾರು? ರವಿ ಗಾಣಿಗ ಹೇಳಿದ್ದಾನೆ, ದಾವಣಗೆರೆಯವರು ಹೇಳಿದ್ದಾರೆ, ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ, ನಾವೆಲ್ಲ ಹೇಳ್ತಾ ಇರೋದು ಮನೆಗೆ ಬಂದಿಲ್ಲ ಅಂತ. ನಮ್ಮ ಮನೆಗೆ ಬಂದವರು ಹೆಂಗೋ ಗೊತ್ತಿಲ್ಲ. ಯಾರ ಮನೆಗೂ ಬರದೇ ಸರ್ವೆ ಮಾಡಿರೋ ಅಂಥದ್ದು. ದಿಸ್ ಈಸ್ ದ ಟೆಕ್ನಿಕ್ ಆಫ್ ಸಿದ್ದರಾಮಯ್ಯ. ಇಲ್ಲಿ 165 ಕೋಟಿ ಖರ್ಚು ಮಾಡಿದ್ದಾರೆ. ಅದನ್ನು ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈ ಆಯೋಗ ಏನಿದೆ, ಲೂಟಿ ಹೊಡೆದದು. ಇದನ್ನು ತನಿಖೆ ಆಗಬೇಕು. ಇದನ್ನು ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಎಲ್ಲರೂ ಆಪಾದನೆ ಮಾಡ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ, ಆ ದುಡ್ಡೆಲ್ಲ ಎಲ್ಲೋಯ್ತು? ಒಂದು ಸರ್ವೆ ಮಾಡೋಕ್ಕೆ, ಒಂದು ಮನೆಗೆ ಹೋಗೋಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು ನಾವು ಸರ್ಕಾರದ. 165 ಕೋಟಿ 165 ಕೋಟಿ ದುಡ್ಡು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಪಂಚ ಗ್ಯಾರಂಟಿ ಅಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಆ ಒಂದು ಹಾದಿ ತಪ್ಪಿಸಕ್ಕೆ ಮಾಡ್ತಾ ಇದ್ದಾರೆ, ಅಥವಾ ಏನು ನೀವು ಹೋರಾಟ ಏನು ಮಾಡ್ತಾ ಇದ್ರಿ ಅದನ್ನ ಹಾದಿ ತಪ್ಪಿಸಕ್ಕೆ ಮಾಡ್ತಾ ಇದ್ದಾರೆ ಅಂತ? ಅಲ್ಲ, ಅವ್ರ ಕುರ್ಚಿಗೆ ಕಂಟಕ ಬಂದಿದೆ. BJP ದೊಡ್ಡ ರೀತಿಯಾದಂಥ ಹೋರಾಟವನ್ನು ಅವ್ರು ತಿಳ್ಕೊಂಡಿದ್ರು. ಒಂದು ದಿನ ಅಧಿಕಾರ ಅಂತ ಸುಮ್ಮನೆ ಆಗ್ತಾರೆ ಅಂತ ಇಡೀ ರಾಜ್ಯವ್ಯಾಪಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಡೈವರ್ಟ್ ಮಾಡಬೇಕು ಸಿದ್ದರಾಮಯ್ಯನ, ಇದು ಡೈವರ್ಟ್ ಮಾಡಬೇಕು ಈ ವಿಚಾರಗಳನ್ನೆಲ್ಲ. ಜನಗಳ ಮನಸ್ಸಲ್ಲಿ ಈ ತಂದಿಟ್ಬಿಟ್ರೆ ಇವರಿಬ್ಬರು ಕಿತ್ತಾಡ್ಕೊಂಡು ಇರ್ತಾರೆ, ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ. ಹೇಗೂ ನಿದ್ದೆ ಮಾಡೋಕ್ಕೆ ಸಮಯ ತಗೊಂತ ಇದ್ದಾರೆ ಅಷ್ಟೇ ಅವರು. ಈ ಹಿಂದೆ ನೀವು ಬೆಂಗಳೂರಲ್ಲಿ DK ಶಿವಕುಮಾರ್ ನವೆಂಬರ್ ನಂತರ CM ಆಗ್ತಾರೆ ಅಂತ ಹೇಳ್ತೀವಿ. ಈಗ ಮೊನ್ನೆ ಅಷ್ಟೇ ನಿಮ್ಮ ಮಕ್ಕಳಿಗೆ ಸ್ವಾಮೀಜಿ ಕೂಡ ನಿನ್ನೆ ಹೇಳಿದ್ದಾರೆ DK ಶಿವಕುಮಾರ್ CM ಆಗ್ತಾರೆ ಅಂತ. ಇಲ್ಲಾಂದ್ರೆ ನಿಮ್ಗೆ ಮುಂಚೆನೇ ಗೊತ್ತಾಗಿದ್ದೇನೆ ಹೆಂಗೆ DK ಶಿವಕುಮಾರ್ CM ಆಗ್ತಾರೆ? ನೋಡಿ, ಒಪ್ಪಂದ ಆಗಿರೋದು 100ಕ್ಕೆ 100 ಸತ್ಯ. ಒಪ್ಪಂದ ಆಗಿರೋದು 100ಕ್ಕೆ 100 ಸತ್ಯ. ಇವತ್ತಲ್ಲ ಒಪ್ಪಂದ ಆಗಿರೋದು, 2 ವರ್ಷದಿಂದನೇ ಒಪ್ಪಂದ ಆಗಿದೆ. 100ಕ್ಕೆ 100 ಸತ್ಯ. ಈಗ ಸಿದ್ದರಾಮಯ್ಯ ಮಾತು ತಪ್ತಾ ಇದ್ದಾರೆ ಅಷ್ಟೇ ಇಲ್ಲಿ ನಡೀತಾ ಇರೋದು.
ಅದರಿಂದ ಕಾಂಗ್ರೆಸ್ಸಲ್ಲಿ ಒಂದು ರೀತಿ ದಂಗೆ ಹೇಳ್ತಾರೆ. ಈಗಾಗಲೇ ಅಭಿವೃದ್ಧಿಗೆ 2 ವರ್ಷದಿಂದ ಯಾರೂ ಹಣ ಬಿಡುಗಡೆ ಮಾಡದೆ ಕಾಂಗ್ರೆಸ್ MLAಗಳು ದಂಗೆ ಹೇಳಿದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ MLAಗಳು. ನನಗೀಗ ಪತ್ರಕರ್ತರು ಹೇಳ್ತಾ ಇದ್ರು, BJP ಸರ್ಕಾರನೇ ಬೆಸ್ಟ್ ಇತ್ತು, ಅಟ್ಲೀಸ್ಟ್ 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಡೋರು ಇವ್ರು 10 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ಅಂತ ಕೇಳ್ತಾ ಇದ್ದಾರೆ. 10 ರೂಪಾಯಿ ಕೊಡೋ ಯೋಗ್ಯತೆನೇ ಇಲ್ಲ. ಆ ಪರಿಸ್ಥಿತಿ. ಅಭಿವೃದ್ಧಿ ಅಂತೂ ಇಲ್ಲೇ ಇಲ್ಲ. ಬರೀ ಸ್ಕ್ಯಾಂಡಲ್ಲು, ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ, ವಿಷ ಕುಡಿತೀನಿ ದಿನ ಬರ್ತಾನೆ ಇದೆ. ನಮ್ದಾದಾಗ ದೊಡ್ಡ ಸುದ್ದಿ ಆಗೋಯ್ತು, ಈಗ ಸುದ್ದಿನೇ ಇಲ್ಲ. ಕಾಂಗ್ರೆಸ್ ಅವರು ಅದನ್ನು ಕೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಡೋಗ್ರಿ ಅಂತಾರೆ. ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ರಿ, ಎಲ್ಲಿ ಬೇಕೋ ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಆವಾಗ ಆ ಕಂಪ್ಲೇಂಟ್ ಇಟ್ಕೊಂಡೆ ಆಟ ಆಡಿದ್ರು. ನಾಳೆ ಕೇಂದ್ರ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ನೋಡಿ, ನರೇಂದ್ರ ಮೋದಿಯವರು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 2 ಬಾರಿ ಇಳಿಸಿದ್ದಾರೆ. ಈಗ 50 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಇವ್ರು ಯಾವುದನ್ನ ಇಳಿಸಿ ಜಾಸ್ತಿ ಮಾಡಿದರೆ ನಾವು ಒಪ್ಕೊತಾ ಇದ್ದೆ. ಯಾವ್ದು ಇಳಿಸಿದ್ದಾರೆ? ಡೀಸೆಲ್ ಬೆಲೆ ಇಳಿಸಿದಾರ, ಪೆಟ್ರೋಲ್ ಬೆಲೆ ಇಳಿಸಿದಾರ, ಹಾಲಿನ ಬೆಲೆ ಇಳಿಸಿಲ್ಲ. ನರೇಂದ್ರ ಮೋದಿ ಇಳಿಸಿದ್ರು, ಈಗ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ, ಒಂದೇ. ಇವರು ಯಾವುದನ್ನು ಬಿಟ್ಟಿಲ್ಲಲ್ಲ. 50 ಬೆಲೆ ಏರಿಕೆ ಆಗೋಗ್ಬಿಟ್ಟಿದೆಯಲ್ಲ. ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಡ್ಯೂಟಿ, ಮನೆ ತೆರಿಗೆ, ನೀರಿನ ತೆರಿಗೆ, ಕಸದ ತೆರಿಗೆ, ಏನೇನು ತೆರಿಗೆ ಇದೆ ಎಲ್ಲ ಹಾಕ್ಬಿಟ್ಟಿದ್ದೀರಲ್ಲ. ಅದು ಜನರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಇದರಿಂದ ಇವತ್ತು ಕೇಂದ್ರ ಸರ್ಕಾರ ಮಾಡಿರೋ ಒಂದೇ ಒಂದು ವಿಚಾರವಾಗಿ ತೆರಿಗೆಯನ್ನು ಜಾಸ್ತಿ ಮಾಡೋದು. ಇವರು 106 ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಜನರ ಆಕ್ರೋಶ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಘರ್ ವಾಪಸಿ ಆಗ್ಬೋದಾ? ಇನ್ನೇನಾನು ಇದೆ ಬೇರೆ ದೇವರ? ಬೆಳಗಾವಿಯಲ್ಲಿ ಮರಳು ನಾಶ ಆಗಿದೆ ಮತ್ತು ಪೆಟ್ರೋಲ್ ದಂಧೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೂ ಇಲ್ಲ, ಗೃಹ ಸಚಿವರು ಅನ್ನೋರು ಇಲ್ಲೇ ಇಲ್ಲ. ದಿನನಿತ್ಯ ರೇಪ್ ಆಗಲಿ, ರೇಪ್ ಆದರೆ ಏನಂದ್ರು, ಇಷ್ಟು ದೊಡ್ಡ ನಗರದಲ್ಲಿ ಅದು ಕಾಮನ್ ಅಂತಂದರು. ಬೆಂಗಳೂರಲ್ಲಿ ಕಾಮನ್ ಅಂದರು. ಮತ್ತು ಅಂಕಿ ಅಂಶ ಕೊಡ್ತಾರೆ. ಹಿಂದೆ 100 ಆಯಿತು, ಈಗ 90 ಇದೆ ಅಂತೇಳಿ ಅಂಕಿ ಅಂಶ ಕೊಡ್ತಾರೆ. ನಾವು ಒಂದು ಬದಲಾವಣೆ ತರ್ತೀರಿ ರಾಜ್ಯದಲ್ಲಿ ಅಂತ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು ಇವತ್ತು ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿ ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ಈ ಸರ್ಕಾರದ ಮೇಲೆ ಯಾರಿಗೂ ಭರವಸೆ ಇಲ್ಲ. ಜನ ಇವತ್ತು ಈ ಸರ್ಕಾರ ಯಾವಾಗ ತೊಲಗುತ್ತೋ, ಯಾವಾಗ ಈ ಬೆಲೆ ಏರಿಕೆ ನಿಲ್ಲುತ್ತೋ ಅನ್ನೋ ಯೋಚನೆಯಲ್ಲಿ ಈ ಜನ ಇದ್ದಾರೆ. ಅದರಿಂದ ಈ ಸರ್ಕಾರ ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದೆ. ಇದು ಔಟ್ ಗೋಯಿಂಗ್ ಗೌರ್ಮೆಂಟ್, ಸ್ಟೇಬಲ್ ಗೌರ್ಮೆಂಟ್ ಅಲ್ಲ, ಇದು ಔಟ್ ಗೋಯಿಂಗ್ ಗೌರ್ಮೆಂಟ್. ಔಟ್ ಗೋಯಿಂಗ್ ಹೋಗೋವಾಗ ಏನೇನು ಮಾಡಬೇಕು ಅಷ್ಟೆಲ್ಲ ಲೂಟಿ ಹೊಡ್ಕೊಂಡು ಹೊಟ್ಟೋತಾರೆ. ಸರಿ, ವಿಪಕ್ಷ ನಾಯಕರಿದ್ದಾರೆ. ಬೆಳಗಾವಿ ದೊಡ್ಡ ಜಿಲ್ಲೆ. ಬೆಳಗಾವಿಯಲ್ಲಿ ಹೆಚ್ಚಿನ ಶಾಸಕರು ಯಾವ ಪಕ್ಷದ ಬರ್ತಾರೆ ಆ ಸರ್ಕಾರ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಬೆಳಗಾವಿ ಜಿಲ್ಲೆ ಬನ ರಾಜಕಾರಣ, ಶಾಸಕರ ಮಧ್ಯೆ ಇರ್ತಕ್ಕಂಥ ಹೊಂದಾಣಿಕೆ ರಾಜಕಾರಣ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಆಗಿರ್ಬೋದು, ನಿಮ್ಮ ಪಕ್ಷದ ನಾಯಕರು ಒಂದುಗೂಡಿಸುವಂಥ ಕೆಲಸ ಆಗಿರ್ಬೋದು, ಈ ಕೆಲಸ ಆಗುತ್ತಾ ಅಂತ? ಅಲ್ಲ, ಇನ್ನೂ ಚುನಾವಣೆ ಭಾಳ ದೂರ ಇದೆ. ಈಗ ರಾಜ್ಯ ಅಧ್ಯಕ್ಷರು ಇವೆಲ್ಲ ಫೈನಲೈಸ್ ಆದ ತಕ್ಷಣವೇ ಕೂಡ ಎಲ್ಲ ಜಿಲ್ಲೆಗಳಿಗೂ ನಾನು ಅಧ್ಯಕ್ಷರು ಎಲ್ಲ ಪ್ರವಾಸ ಮಾಡ್ತೀರಿ. ಎಲ್ಲೆಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ದೊಡ್ಡ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಕಾರ್ಯಕರ್ತರ ಲೆವೆಲಲ್ಲಿ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಕೆಲವು ಮುಖಂಡರುಗಳ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಇಲ್ಲೇ ಬಂದು ಕೂತು ಒಂದು ದಿನ ಇದ್ದು ಎಲ್ಲ ಕಡೆ ಮಾತಾಡಿ ಸಮಾಧಾನ ಮಾಡಿ ಒಟ್ಟಿಗೆ ಈ ದುಷ್ಟ ಭ್ರಷ್ಟ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರ ತೆಗೆಯುವಂಥದ್ದಕ್ಕೆ ಒಟ್ಟಿಗೆ ಹೋಗ್ತೀರಿ. ಅದಕ್ಕೆ ಈಗಾಗಲೇ ನಾವು ಕೇಂದ್ರದ ನಾಯಕರಿಗೂ ಗಮನಕ್ಕೆ ತಂದಿದ್ದೀರಿ. ದೋಸ್ತಿ ಸರ್ಕಾರ ತಗೊಂಡು ಬಂದಂಥ ಶಾಸಕರು ಈಗ ಬಿಜೆಪಿ ಮೂಲೆ ಗುಂಪಾಗಿದ್ದಾರಾ ಅಂತ? ಹಾಗೇನಿಲ್ಲ, ಯಾರು ಮೂಲೆ ಗುಂಪು ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದೇ ಇಲ್ಲ. ಎಲ್ಲರೂ ಸಮಾನರು. ಇಲ್ಲಿ ಹೊಸ್ದಾಗಿ ಬಂದಿರೋರು ಅಳಬರು ಅನ್ನೋ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಒಂದೇ ಸಮಾನರು, ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗಿ ಅಂತ ಮಾಡಿದಿರಿ. ಮತ್ತು JDS ಕೂಡ ಇವಾಗ ನಮ್ಮ ಜೊತೆ ಬಂದಿರೋದ್ರಿಂದ ನಮ್ಮ ಶಕ್ತಿ ಇನ್ನಷ್ಟು ಬಲ ಆಗಿದೆ. ಮೊನ್ನೆ ನೀವು ನೋಡಿದ್ದೀರ, ಹಳೆ ಮೈಸೂರು ಪೂರ್ತಿ ಆಲ್ಮೋಸ್ಟ್ ಆಲ್ 95% ನಾವು ಸೀಟ್ಗಳನ್ನು ಗೆದ್ದಿದ್ದೀರಿ. 95% ಸೀಟ್ ಗೆದ್ದಿದ್ದೀರಿ. ಅದರಿಂದ ಮುಂದೆ ಏನಿದ್ರೂ BJPಯ ಕಾಲ. ಅದಕ್ಕೆ ನಡ್ಗೋಗಿದ್ದಾರೆ. ಕಾಂಗ್ರೆಸ್ ಗೊತ್ತಾಗ್ಬಿಟ್ಟಿದೆ ಇನ್ನು ನಾವು ಗೆಲ್ಲಲ್ಲ ಅಂಥೇಳಿ, ಅದಕ್ಕೆ ಜಗಳ ಶುರು ಆಗಿರೋದು. ಮುಖ್ಯಮಂತ್ರಿ
ಕುರ್ಚಿ ಜಗಳ ಇವಾಗೇ ಶುರುವಾಗಿರೋದು. ಯಾಕೆ ಅಂದರೆ DKಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟು ನಾವು ಬರಲ್ಲ, ತಗೊಳೋದಿದ್ದರೆ ಇವಾಗೇ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ ಒದ್ದು ಕಿತ್ಕೊಳೋದನ್ನು ನೋಡ್ತೀರಿ. ಅವಾಗ ದಂಗೆ ಎದ್ದಾಗ ಏನು ಮಾಡಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ.